ಕಾನೂನು ಇದೆ. ಇನ್ನು ಮುಂದಕ್ಕೆ ಮೇಲೆ ಬೇರೆ ಯಾವ ಆಕ್ಷನ್ ತಗೊಂಡ್ರೆ ಹೋಗಲೇಬೇಕಾಗುತ್ತೆ. ಸರಿ, ನೀವೇ ಹೇಳಿದ್ರು ಇದೇ ಫಸ್ಟ್ ಟೈಮ್ ಗ್ರಾಹಕರಿಗೆ ನೋಟಿಸ್ ಮಾಡಿದ್ರೆ ನೀವೇ ಹೇಳಿದ್ರು. ಅಂತದ್ರಲ್ಲಿ ಯಾಕೆ ಮಾಡಿದ್ರಿ ನಮ್ಗೆ ಅಂತ ನೀವು ಹೋಗ್ಬೋದಲ್ಲ ಸರ್, ಬಾಯಿ ಮುಚ್ಚಿಸ್ಬೋದಲ್ಲ ಸರ್. ಅದನ್ನ ಅವ್ರಿಗೆ ಬಿಟ್ಟಿದ್ದೀವಿ. ಪ್ರಶ್ನೆಗೆ ಜನ ಯಾಕೆ ಸರ್ ಇಲಾಖೆಗೆ ಆಗಲ್ಲ ಸರ್, ಹಂಗಾಗಲ್ಲ. CRPC ಆಕ್ಷನ್ ತಗೋತೀವಿ ಅನ್ನೋದೇನ ಬಂದ್ರೆ ಡೆಫಿನೆಟ್ ಆಗಿ ನಾವು ಕಿರಣ್ ಅಣ್ಣ ಅಣ್ಣ ನೀವು ಸ್ವಲ್ಪ ಹಿಂದೆ ಬಂದ್ಬಿಡಿ ಅಣ್ಣ, ನಿಮ್ದೇ ಬರ್ತಾ ಇದೆ ಇಲ್ಲಿ ತಲೆ. ಏನಕ್ಕೆ ಅಂದ್ರೆ ನಾವು ನ್ಯಾಯಾಲಯಕ್ಕೆ ಹೋಗೋದು ನೋಡಿ. ಇವಾಗ ಇಷ್ಟು ಜನಕ್ಕೆ ಎಷ್ಟು ತೊಂದರೆ ಆಯ್ತು, ಆ ತರ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶ ಯಾವುದೇ ಕಾರಣಕ್ಕೂ ಎಷ್ಟು ಜನಕ್ಕೆ ಅಣ್ಣ ಅಲ್ಲಿ ತಲೆ ತಗೊಂಡು ಏನ್ ಮಾಡ್ತೀವಿ ಅಣ್ಣ ನೋಡಲ್ಲಿ. ಸಾಕ ಕೆಳಗೆ ಹೋಗ್ಬಿಡ್ತೀನಿ ನಾನು. ಸರ್ ಅದಕ್ಕೆ ನಾವು ಕೇಳಿದ್ವಿ ಸರ್, ಅವ್ರು ತಪ್ಪು ಮಾಡಿದ್ದಾರೆ ಅಂತ ನೀವು ಹೋಗಿ ಅವ್ರಿಗೆ ಆನ್ಸರ್ ಮಾಡಿಸಿ ಸರ್. ಒಂದು ಗಂಟೆ ನಂತರ ನಾವು ಕೂತ್ಕೊಂಡಿದ್ದು ಊಟ ಮಾಡಿದ್ದು ತಪ್ಪು ಅನ್ನೋದಾದ್ರೆ ನಾವು ತಲೆಬಾಗೇ ಬಾಗ್ತೀವಿ. ಎರಡನೇ ಮಾತಿಲ್ಲ, ನಮಗೆ ಒಂದು ರೂಲ್ಸು ಇಲ್ಲ, ಕಾಮನ್ ಮ್ಯಾನ್ ಒಂದು ರೂಲ್ಸ್ ಅಲ್ಲ, ನಾವು ಕಾಮನ್ ಮ್ಯಾನ್ ಅಲ್ಲ ಸರ್. ತಪ್ಪಿಲ್ಲ ಅಂದ್ರೆ ನೀವು ಹೋರಾಟ ಮಾಡಿ, ತಪ್ಪಿಲ್ಲ ಅಂದ್ರೆ ಕೋರ್ಟ್ ಹೋಗಿ ಅವ್ರ ಮೇಲೆ ಕೇಸ್ ಹಾಕಿ, ಡೆಫಾಮೇಷನ್ ಕೇಸ್ ಹಾಕಿ. ಸರ್ ಅಲ್ಲ, ಯಾರಿಗೂ ಕೊಟ್ಟಿದ್ದಾರೆ ನೋಟಿಸ್, ನಮಗೆ ಕೊಟ್ಟಿದ್ದಾರೆ. ಒಂದು ಗಂಟೆ ನಂತರ ಆಗೋಯ್ತು, ಊಟ ಮಾಡ್ತೀವಿ ಅಂತ ನಮಗೂ ಗೊತ್ತಿರಲಿಲ್ಲ. ನಾವು 1 ಗಂಟೆ ಒಳಗೆ ಊಟ ಮಾಡಿ ನೋಡ್ಬೇಕು ಅಂತಾನೆ ಹೋಗಿ ಪಾರ್ಟಿ ಮಾಡಿಲ್ಲ. ಪಾರ್ಟಿ ಮಾಡಿಲ್ಲ, ಪಾರ್ಟಿ ಎಲ್ಲ ಊಟಕ್ಕೆ ರಿಕ್ವೆಸ್ಟ್ ಮಾಡಿ ಹೋಗಿದ್ದು ನಾವು. ಅಲ್ಲಿ ಹೋದಾಗ ಅಡಿಗೆಯವರು ಮನೆಗೆ ಬಡಿಸೋರು ಕಮ್ಮಿ ಇದ್ರಿಂದ ಅವ್ರು ಲೇಟ್ ಮಾಡ್ತಾರೆ. ಸೊ ಊಟ ಮಾಡ್ಕೊಂಡು ಹೋಗಿ ಅನ್ನೋದಕ್ಕೋಸ್ಕರ ಲೇಟ್ ಆಯ್ತು. 1 ಗಂಟೆ ಮೇಲೆ ಡಿಲೇ ಆಗಿರೋದ್ರಿಂದ ಅದಕ್ಕೆ ಪೊಲೀಸ್ ಬಂದಿದ್ರು, ಅವ್ರು ಹೇಳ್ತಾರೆ ನಾವು 1 ಗಂಟೆ ಕ್ಲೋಸ್ ಮಾಡಿಸ್ಬಂದು ಮಾಡ್ತಾ ಇದ್ರು ಅಂತ ಆರೋಪ ಮಾಡ್ತಾರೆ. ಯಾರು ಬಂದಿಲ್ಲ, ಯಾರು ಕರೆದಿಲ್ಲ, ಯಾರು ಕೇಳಲಿಲ್ಲ. ಪೊಲೀಸ್ ಬಂದು ನಾನು ಕ್ಲೋಸ್ ಮಾಡಿಸ್ತೀನಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.